चतुराई गानो गानो सुखाय गान मत्ताय गानो सुख मनसे पूजिगाय हृदय गताय ಕೆಲವೇ ಕ್ಷಣದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ. ದಯವಿಟ್ಟು ತಾವೆಲ್ಲ ಹೊರಗಡೆ ಇರ್ತಕ್ಕಂಥವ್ರು ಆಸೀನರಾಗಿ ಈ ಕಾರ್ಯಕ್ರಮನ ವೀಕ್ಷಿಸಬೇಕಾಗಿ ವಿನಂತಿ ಮಾಡ್ಕೋತಾ ಮತ್ತೊಮ್ಮೆ ತಮ್ಮೆಲ್ಲರ ಚಪ್ಪಾಳೆಯನ್ನ ಬಯಸ್ತಾ ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೀತೆಯನ್ನ ಈ ಸಂದರ್ಭದಲ್ಲಿ ಹಾಡ್ತಾ ಇದ್ದೇವೆ. ತಾವು ಆಲಿಸಬೇಕಾಗಿ ವಿನಂತಿ. ಪುಂಡರಿಗೆ ಕನ್ನಡ ನಾಡಿನ ಪುತ್ರನ ಹುಲಿ ಹಂಗದಿರುತ್ತಿದ್ದ ರಾಯಣ್ಣ, ಕನ್ನಡ ನಾಡಿನ ಪುತ್ರನ ಹುಲಿ ಹಂಗದಿರುತ್ತಿದ್ದ ರಾಯಣ್ಣ, ಕನ್ನಡದ ಹುಟ್ಟಿದವನ ಪುತ್ರರಿಗೆ ಕನ್ನಡಿ ಬೆಳೆದವನ. ಬ್ರಿಟಿಷರು ಹಾಕಿದ್ರು ಹೊಂದನ್ನ ಊರು ಬೇಕಂತ ಜೇಂದಾನ, ಬ್ರಿಟಿಷರು ಹಾಕಿದ್ರು ಹೊಂದನ್ನ ಬ್ರಿಟಿಷರು ಹಾಕಿದ್ರು ಹಂಚನ್ನ ಊರು ಬೇಕಂತ ಜೇಂಡಾನ. ಹರ ಹರ ಮಹದೇವ ಎಂದು ಬಿಟ್ಟಾನಾಗ ತನ್ನ ಪ್ರಾಣ. ಹರ ಹರ ಮಹದೇವ. ಅಳ್ನವಾರ ರೈಲು ನಿಲ್ದಾಣದ ಪುನರಾಭಿವೃದ್ಧಿಗೊಂಡಿರುವಂತಹ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಘನ ಉಪಸ್ಥಿತಿಯನ್ನು ವಹಿಸಿರುವಂತಹ ಗೌರವಾನ್ವಿತ ಸನ್ಮಾನ್ಯ ರಾಜ್ಯಪಾಲರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅತಿಥಿ ಅಭ್ಯಾಗತರ ಆಗಮನ ಆಗ್ತಾ ಇದೆ. ಜೊತೆಗೆ ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಲಿರುವ ಸನ್ಮಾನ್ಯ ಘನತವೆತ್ತ ರಾಜ್ಯಪಾಲರು ಈ ಮುಖ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇನ್ನು ವೇದಿಕೆ ಮುಂಭಾಗದಲ್ಲಿ ಎಡ ಮತ್ತು ಬಲ ಬದಿಯಲ್ಲಿ ನಿಂತುಕೊಂಡಿರುವಂತಹ ಎಲ್ಲ ಬಂಧುಗಳು ವೇದಿಕೆ ಮುಂಭಾಗದಲ್ಲಿರುವ ಆಸೀನಗಳನ್ನು ಸ್ವೀಕರಿಸಬೇಕಾಗಿ ವಿಕಾಸದ ಒಂದು ಹಾದಿಯಲ್ಲಿ ಹೊಸದಾದ ಮುನ್ನಡೆಯಿಂದ ಅಮೃತ್ ಭಾರತ್ ರೈಲ್ವೆ ಯೋಜನೆಯಡಿಯಲ್ಲಿ ದೇಶದ ಎಲ್ಲ ರೈಲು ನಿಲ್ದಾಣಗಳನ್ನು ಏರ್ಪೋರ್ಟ್ ಮಾದರಿಯಲ್ಲಿ ಅಭಿವೃದ್ಧಿಗೊಳಿಸುವ ಒಂದು ಕನಸಿನೊಂದಿಗೆ
ಈ ದೇಶದ ಜನಸಾಮಾನ್ಯನು ಕೂಡ ಈ ದೇಶದ ಅತ್ಯುತ್ತಮವಾಗಿರುವಂತಹ ಏರ್ಪೋರ್ಟ್ ಮಾದರಿಯ ಸೌಲಭ್ಯಗಳನ್ನು ಅನುಭವಿಸುವಂತಾಗಲಿಕ್ಕೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಈ ದೇಶದುದ್ದಕ್ಕೂ ಕೂಡ ಅಭಿವೃದ್ಧಿಗೊಳಿಸಿರುವಂತಹ ಈ ಒಂದು ಅಮೃತ್ ಭಾರತ್ ಯೋಜನೆಯಲ್ಲಿ ಅಭಿವೃದ್ಧಿಗೊಂಡಿರುವಂತಹ ಅಳ್ನಾವರ್ ರೈಲು ನಿಲ್ದಾಣವನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ಘನತೆವೆತ್ತ ರಾಜ್ಯಪಾಲರ ಒಂದು ಘನ ಉಪಸ್ಥಿತಿಯೊಂದಿಗೆ ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜರುಗುತ್ತಾ ಇದೆ. ಇಲ್ಲಿಯವರೆಗೆ ನಮ್ಮೆಲ್ಲರನ್ನ ಕನ್ನಡ ನಾಡು ನುಡಿ ಬದುಕಿನ ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು, ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮೇಲೆ ಹಾರೋಕೆ ಎಂಬಂತೆ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅಂತಕ್ಕಂತಹ ಬಹಳ ಅದ್ಭುತವಾದ ಕವಿಗಳ ಸಾಲು ಅವಕಾಶಗಳ ಆಕಾಶ ಅನ್ನುವಂಥದ್ದು ಬದುಕಿಗೆ ಬಹಳ ಮುಖ್ಯ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಹಾಗೆ ಸನ್ಮಾನ್ಯ ದೇಶದ ಘನತೆವೆತ್ತ ಪ್ರಧಾನಮಂತ್ರಿಗಳು ಈ ದೇಶದ ನೆರನಾಡಿಗಳ ರೈಲುಗಳ ಅಭಿವೃದ್ಧಿಗೋಸ್ಕರ ಅಮೃತ್ ಭಾರತ್ ಅಂತಕ್ಕಂಥ ಒಂದು ಶ್ರೇಷ್ಠವಾದ ಯೋಜನೆಯೊಂದಿಗೆ ಅಳ್ನಾವರ್ ಅಂತಕ್ಕಂತಹ ಒಂದು ಮಧ್ಯಮ ವರ್ಗದ ರೈಲು ನಿಲ್ದಾಣವನ್ನು ಉನ್ನತ ದರ್ಜೆಗೆ ಏರಿಸುವುದರ ಮೂಲಕ ಈ ಭಾಗದ ಎಲ್ಲ ಜನಸಾಮಾನ್ಯರ ಕನಸುಗಳಿಗೆ ಮುನ್ನುಡಿಯಾಗಿ ಅವರು ಎಲ್ಲ ರೈಲು ನಿಲ್ದಾಣಗಳನ್ನು ಪುನರಾಭಿವೃದ್ಧಿಯನ್ನು ಗೊಳಿಸುವಂತಹ ಯೋಜನೆಗೆ ಅದರ ಒಂದು ಉದ್ಘಾಟನೆಯ ಭಾಗವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸಮ್ಮಿಲನಗೊಂಡಿರುವಂಥದ್ದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನೇನು ಕೆಲವು ಉಜ್ವಲ ಭವಿಷ್ಯದತ್ತ ಮುನ್ನಡೆಯುತ್ತಿದೆ. ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದರ್ಶಿ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಅಭೂತಪೂರ್ವ ಪರಿವರ್ತನೆಗೆ ಸಾಕ್ಷಿಯಾಗುತ್ತಿದೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ದೇಶದಾದ್ಯಂತ ರೈಲು ನಿಲ್ದಾಣಗಳನ್ನು ವಿಶ್ವ ದರ್ಜೆಯ ಪ್ರಯಾಣಿಕ ಸ್ನೇಹಿ ಸಾರಿಗೆ ಕೇಂದ್ರಗಳಾಗಿ ಅಭಿವೃದ್ಧಿಪಡಿಸುವುದರೊಂದಿಗೆ ಪ್ರತಿಯೊಂದು ಭಾಗದ ವಿಶಿಷ್ಟ ಪರಂಪರೆ ಹಾಗೂ ಸಾಂಸ್ಕೃತಿಕ ಗುರುತನ್ನು ಸಂರಕ್ಷಿಸಲಾಗುತ್ತಿದೆ. ಪಶ್ಚಿಮ ಘಟ್ಟದ ಹಚ್ಚ ಹಸಿರು ನೈಸರ್ಗಿಕ ಸೌಂದರ್ಯದ ನಡುವೆ ನೆಲೆಗೊಂಡಿರುವ ಅಳ್ನಾವರವು ಪ್ರಕೃತಿ ಮತ್ತು ಕರಕುಶಲ ಕಲೆಯ ಸಂಗಮವಾಗಿದೆ. ದಟ್ಟ ಅರಣ್ಯಗಳಿಂದ ಅಮೃತವಾಗಿರುವ ಈ ಪ್ರದೇಶವು ಪ್ರಸಿದ್ಧ ದಾಂಡೇಲಿ ಅರಣ್ಯ ಪ್ರದೇಶದ ಸಮೀಪದಲ್ಲಿದ್ದು ಸಮೃದ್ಧ ಜೀವ ವೈವಿಧ್ಯತೆ, ಮನಮೋಹಕ ಪ್ರಕೃತಿ ಸೌಂದರ್ಯ ಹಾಗೂ ಅತ್ಯುತ್ತಮ ಮರದ ಕರಕುಶಲ ಕಲೆಗಾಗಿ ಹೆಸರುವಾಸಿಯಾಗಿದೆ. ಪ್ರಕೃತಿ, ಕರಕುಶಲ ಕಲಾವಿದರು ಹಾಗೂ ಸುಸ್ಥಿರ ಜೀವನ ಶೈಲಿಯ ಸುಂದರ ಸಮನ್ವಯವನ್ನು ಈ ನೆಲ ಪ್ರತಿಬಿಂಬಿಸುತ್ತದೆ. ದಶಕಗಳಿಂದಲೂ ಅಳ್ನಾವರ್ ರೈಲು ನಿಲ್ದಾಣವು ಸ್ಥಳೀಯ ಜನರು, ರೈತರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೂ ವ್ಯಾಪಾರಸ್ಥರನ್ನು ಸಂಪರ್ಕಿಸುತ್ತಾ ಉತ್ತರ ಕರ್ನಾಟಕದ ಅರಣ್ಯ ಪ್ರದೇಶಗಳು, ವನ್ಯಜೀವಿಗಳು ಹಾಗೂ ಪ್ರಕೃತಿ ಸೌಂದರ್ಯದ ತಾಣಗಳನ್ನು ತಲುಪಲು ಇದು ಪ್ರಮುಖ ಪ್ರವಾಸ ಸಂಪರ್ಕ ಕೇಂದ್ರವಾಗಿ ಕಾರ್ಯನಿರ್ವಹಿಸಿದೆ. ಇಂದು ಅಳ್ನಾವರ್ ರೈಲು ನಿಲ್ದಾಣವು 17 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಪುನರಾಭಿವೃದ್ಧಿಗೊಂಡು ಆಧುನಿಕ ಪ್ರಯಾಣಿಕ ಸ್ನೇಹಿ ಕೇಂದ್ರವಾಗಿ ರೂಪಾಂತರಗೊಂಡಿದ್ದು ಪ್ರಗತಿಶೀಲ ಭಾರತದ ಆಶಯಗಳನ್ನು ಪ್ರತಿಬಿಂಬಿಸುವುದರ ಜೊತೆಗೆ ಈ ಭಾಗದ ನೈಸರ್ಗಿಕ ಸೌಂದರ್ಯ ಮತ್ತು ಪರಂಪರೆಯನ್ನು ಸಂರಕ್ಷಿಸುತ್ತಿದೆ. ಪುನರಾಭಿವೃದ್ಧಿಗೊಂಡ ಈ ನಿಲ್ದಾಣವು ಸುಧಾರಿತ ನಿರೀಕ್ಷಣಾ ಕೊಠಡಿಗಳು, ಆಧುನಿಕ ಪ್ರಯಾಣಿಕ ಸೌಲಭ್ಯಗಳು, ಪ್ಲಾಟ್ಫಾರ್ಮ್ ಮೇಲ್ಛಾವಣಿಗಳು, ಆಕರ್ಷಕ ಒಳಾಂಗಣ ವಿನ್ಯಾಸ ಹಾಗೂ ಪ್ರಯಾಣಿಕ ಸ್ನೇಹಿ ವ್ಯವಸ್ಥೆಗಳ ಮೂಲಕ ಪ್ರತಿಯೊಂದು ಪ್ರಯಾಣವನ್ನು ಇನ್ನಷ್ಟು ಆರಾಮದಾಯಕವಾಗಿಸಿದೆ. ಸುಗಮ ಪ್ರಯಾಣಿಕ ಸೌಲಭ್ಯಗಳನ್ನು ಕಲ್ಪಿಸುವ ಉದ್ದೇಶದಿಂದ ಲಿಫ್ಟ್ಗಳು, 12 ಮೀಟರ್ ಅಗಲದ ಪಾದಚಾರಿ ಮೇಲ್ಸೇತುವೆ, ದಿವ್ಯಾಂಗರು ಹಾಗೂ ಹಿರಿಯ ನಾಗರಿಕರಿಗೆ ತಡೆರಹಿತ ಸಂಚಾರ ವ್ಯವಸ್ಥೆ ಮತ್ತು ದಿವ್ಯಾಂಗರಿಗಾಗಿ ವಿಶೇಷ ವಾಹನ ನಿಲುಗಡೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆಧುನಿಕ ಪ್ರಯಾಣಿಕ ಮಾಹಿತಿ ವ್ಯವಸ್ಥೆ, ಕೋಚ್ ಸೂಚನಾ ಫಲಕಗಳು, ಪ್ರಯಾಣಿಕ ಮಾಹಿತಿ ಪ್ರಸಾರ ವ್ಯವಸ್ಥೆ, ಉಚಿತ ವೈಫೈ, ಇಂಧನ ಉಳಿತಾಯದ LED ದೀಪಗಳ ವ್ಯವಸ್ಥೆ, 4 3 ಚಕ್ರದ ವಾಹನಗಳಿಗಾಗಿ ನಿರ್ದಿಷ್ಟಪಡಿಸಿದ ಸುಸಜ್ಜಿತ ವಾಹನ ನಿಲುಗಡೆ ವ್ಯವಸ್ಥೆ, ಸುಧಾರಿತ ಸಂಚಾರ ಪ್ರದೇಶಗಳು, ಸುಂದರ ಭೂದೃಶ್ಯ ವಿನ್ಯಾಸ ಹಾಗೂ ಆಕರ್ಷಕ ಮುಂಭಾಗದ ವಿನ್ಯಾಸವು ಈ ರೈಲು ನಿಲ್ದಾಣವನ್ನು ಆಧುನಿಕ ಹಾಗೂ ಸುಗಮ ಪ್ರಯಾಣ ಕೇಂದ್ರವನ್ನಾಗಿ ರೂಪಿಸಿವೆ. ಪುನರಾಭಿವೃದ್ಧಿಗೊಂಡ ಅಳ್ನಾವರ್ ರೈಲು ನಿಲ್ದಾಣವು ದಾಂಡೇಲಿ, ಕಾಳಿ ನದಿ ಹಾಗೂ ಪಶ್ಚಿಮ ಘಟ್ಟದ ರಮಣೀಯ ಪರಿಸರದಲ್ಲಿ ನಡೆಯುವ ರಿವರ್ ರಾಫ್ಟಿಂಗ್ ಸೇರಿದಂತೆ ಇತರ ಪ್ರವಾಸಿ ತಾಣಗಳಿಗೆ ಇನ್ನಷ್ಟು ಸುಲಭ ಸಂಪರ್ಕವನ್ನು ಒದಗಿಸುತ್ತದೆ.
ಉತ್ತಮ ಸಂಪರ್ಕ ವ್ಯವಸ್ಥೆ ಹಾಗೂ ಆಧುನಿಕ ಪ್ರಯಾಣಿಕ ಸೌಲಭ್ಯಗಳ ಮೂಲಕ ಈ ನಿಲ್ದಾಣವು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವುದರ ಜೊತೆಗೆ ಪ್ರಕೃತಿ ಪ್ರೇಮಿಗಳು ಮತ್ತು ಪ್ರವಾಸಿಗರಿಗೆ ಸುಗಮ ಹಾಗೂ ಸ್ಮರಣೀಯ ಪ್ರಯಾಣ ಅನುಭವವನ್ನು ನೀಡಲಿದೆ. ವಿಕಸಿತ ಭಾರತದ ಕನಸಿನತ್ತ ಭಾರತ ಮುನ್ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಪುನರಾಭಿವೃದ್ಧಿಗೊಂಡ ಅಳ್ನಾವರ್ ರೈಲು ನಿಲ್ದಾಣವು ಪ್ರಗತಿಯ ಹೆಮ್ಮೆಯ ಪ್ರತೀಕವಾಗಿ ಹೊರಹೊಮ್ಮಿದ್ದು, ಪಶ್ಚಿಮ ಘಟ್ಟದ ನೈಸರ್ಗಿಕ ವೈಭವ ಹಾಗೂ ಅಳ್ನಾವರದ ಕರಕುಶಲ ಕಲೆಯ ಪರಂಪರೆ ಹಾಗೂ ಆಧುನಿಕ ರೈಲು ಮೂಲಸೌಕರ್ಯದೊಂದಿಗೆ ಪ್ರತಿಯೊಬ್ಬ ಪ್ರಯಾಣಿಕನಿಗೂ ವಿಶ್ವ ದರ್ಜೆಯ ಪ್ರಯಾಣ ಅನುಭವವನ್ನು ನೀಡಲು ಸಜ್ಜಾಗಿದೆ. India is moving towards a future driven by modern infrastructure, seamless connectivity and inclusive. ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. जोरदार तालियां दीजिए. सब लोग खड़े होकर जोरदार तालियां दीजिए. ಎಲ್ಲರೂ ಎದ್ದು ನಿಂತು ಘನತೆವೆತ್ತ ರಾಜ್ಯಪಾಲರನ್ನ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ಳೋಣ. ಜೋರಾದ ಚಪ್ಪಾಳೆಗಳ ಮೂಲಕ ಈ ಒಂದು ಅದ್ಭುತವಾದ ಭವ್ಯ ವೇದಿಕೆಗೆ ಘನತೆವೆತ್ತ ರಾಜ್ಯಪಾಲರು ಮತ್ತು ಎಲ್ಲ ಅತಿಥಿ ಅಭ್ಯಾಗತರಿಂದ ಆಗಮನ. ಪೂರ್ವಕವಾಗಿ ಎದ್ದು ನಿಂತು ಈ ಕಾರ್ಯಕ್ರಮವನ್ನು ಚಾಲನೆ ನೀಡೋಣ. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಮತ್ತೊಮ್ಮೆ ಎದ್ದು ನಿಂತು ಈಗ ರಾಷ್ಟ್ರಗೀತೆಗೆ ನಮನವನ್ನ ಸಲ್ಲಿಸೋಣ. ಜನಗಣಮನ ಅಧಿನಾಯಕದೊಂದಿಗೆ ಎಲ್ಲರೂ ಗೌರವಪೂರ್ವಕವಾಗಿ ಎದ್ದು ನಿಂತು ರಾಷ್ಟ್ರಗೀತೆಗೆ ಗೌರವ ನೀಡಬೇಕಾಗಿ
सिंधु गुजरात मराठा द्राविड उत्कल गंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे बोलो ಭಾರತ್ ಮಾತಾ ಕಿ बोलो ಭಾರತ್ ಮಾತಾ ಕಿ ಈಗ ಕನ್ನಡದ ಭಾರತ ಜನನಿಯ ತನುಜಾತೆಯೊಂದಿಗೆ ಒಂದೇ ಧನ್ಯವಾದಗಳು. ಈ ಒಂದು ಭವ್ಯ ಉದ್ಘಾಟನೆಯ ಕಾರ್ಯಕ್ರಮದ ಘನತೆವೆತ್ತ ಉಪಸ್ಥಿತಿಯನ್ನು ವಹಿಸಿರುವಂತಹ ಘನತೆವೆತ್ತ ರಾಜ್ಯಪಾಲರಿಗೆ, ನೈಋತ್ಯ ರೈಲ್ವೆ ಮಹಾಪ್ರಬಂಧಕರಿಂದ, ಜನರಲ್ ಮ್ಯಾನೇಜರ್ ಸರ್ ಅವರಿಂದ ಶಾವಲ್ ಮತ್ತು ರೋಸ್ ಬಡ್ ಮೂಲಕ ಪುಷ್ಪಗುಚ್ಛ ಮತ್ತು ಶಾಲು ಹೊದಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಅವರನ್ನ ಸ್ವಾಗತಿಸ್ತಾ ಇದ್ದಾವೆ. कृपया जोरदार तालियां दीजिए. ಘನತೆವೆತ್ತ ರಾಜ್ಯಪಾಲರನ್ನ ನೈಋತ್ಯ ರೈಲ್ವೆ ಮಹಾಪ್ರಬಂಧಕರು ಶಾಲು ಮತ್ತು ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತವನ್ನ ನೀಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಗಳು ಬರಬೇಕಾಗಿ ವಿನಂತಿ. ಇವರನ್ನು ADRM ಸರ್ ಅವರು ಪುಷ್ಪ ಮತ್ತು ಶಾಲು ನೀಡುವುದರ ಮೂಲಕ ಸ್ವಾಗತವನ್ನು ನೀಡಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಈ ಯಶಸ್ವಿ ಕಾರ್ಯಕ್ರಮದ ಭಾಗವಾಗಿ ದೂರದ ಊರುಗಳಿಂದ ಆಗಮಿಸಿರುವಂತಹ ಅಭಿವೃದ್ಧಿಯೊಂದಿಗೆ ಭಾರತವು ಉಜ್ವಲ ಭವಿಷ್ಯದತ್ತ ಮುನ್ನಡೆಯುತ್ತಿದೆ.
ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದರ್ಶಿ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಅಭೂತಪೂರ್ವ ಪರಿವರ್ತನೆಗೆ ಸಾಕ್ಷಿಯಾಗುತ್ತಿದೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ದೇಶದಾದ್ಯಂತ ರೈಲು ನಿಲ್ದಾಣಗಳನ್ನು ವಿಶ್ವ ದರ್ಜೆಯ ಪ್ರಯಾಣಿಕ ಸ್ನೇಹಿ ಸಾರಿಗೆ ಕೇಂದ್ರಗಳಾಗಿ ಅಭಿವೃದ್ಧಿಪಡಿಸುವುದರೊಂದಿಗೆ ಪ್ರತಿಯೊಂದು ಭಾಗದ ವಿಶಿಷ್ಟ ಪರಂಪರೆ ಹಾಗೂ ಸಾಂಸ್ಕೃತಿಕ ಗುರುತನ್ನು ಸಂರಕ್ಷಿಸಲಾಗುತ್ತಿದೆ ಮತ್ತು ಕರಕುಶಲ ಕಲೆಯ ಸಂಗಮವಾಗಿದೆ. ದಟ್ಟ ಅರಣ್ಯಗಳಿಂದ ಅಮೃತವಾಗಿರುವ ಈ ಪ್ರದೇಶವು ಪ್ರಸಿದ್ಧ ದಾಂಡೇಲಿ ಅರಣ್ಯ ಪ್ರದೇಶದ ಸಮೀಪದಲ್ಲಿದ್ದು ಸಮೃದ್ಧ ಜೀವ ವೈವಿಧ್ಯತೆ, ಮನಮೋಹಕ ಪ್ರಕೃತಿ ಸೌಂದರ್ಯ ಹಾಗೂ ಅತ್ಯುತ್ತಮ ಮರದ ಕರಕುಶಲ ಕಲೆಗಾಗಿ ಹೆಸರುವಾಸಿಯಾಗಿದೆ. ಪ್ರಕೃತಿ, ಕರಕುಶಲ ಕಲಾವಿದರು ಹಾಗೂ ಸುಸ್ಥಿರ ಜೀವನ ಶೈಲಿಯ ಸುಂದರ ಸಮನ್ವಯವನ್ನು ಈ ನೆಲ ಪ್ರತಿಬಿಂಬಿಸುತ್ತದೆ. ದಶಕಗಳಿಂದಲೂ ಅಳ್ನಾವರ್ ರೈಲು ನಿಲ್ದಾಣವು ಸ್ಥಳೀಯ ಜನರು, ರೈತರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೂ ವ್ಯಾಪಾರಸ್ಥರನ್ನು ಸಂಪರ್ಕಿಸುತ್ತಾ ಉತ್ತರ ಕರ್ನಾಟಕದ ಅರಣ್ಯ ಪ್ರದೇಶಗಳು, ವನ್ಯಜೀವಿಗಳು ಹಾಗೂ 17 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಪುನರಾಭಿವೃದ್ಧಿಗೊಂಡು ಆಧುನಿಕ ಪ್ರಯಾಣಿಕ ಸ್ನೇಹಿ ಕೇಂದ್ರವಾಗಿ ರೂಪಾಂತರಗೊಂಡಿದ್ದು ಪ್ರಗತಿಶೀಲ ಭಾರತದ ಆಶಯಗಳನ್ನು ಪ್ರತಿಬಿಂಬಿಸುವುದರ ಜೊತೆಗೆ ಈ ಭಾಗದ ನೈಸರ್ಗಿಕ ಸೌಂದರ್ಯ ಮತ್ತು ಪರಂಪರೆಯನ್ನು ಸಂರಕ್ಷಿಸುತ್ತಿದೆ. ಪುನರಾಭಿವೃದ್ಧಿಗೊಂಡ ಈ ನಿಲ್ದಾಣವು ಸುಧಾರಿತ ನಿರೀಕ್ಷಣಾ ಕೊಠಡಿಗಳು, ಆಧುನಿಕ ಪ್ರಯಾಣಿಕ ಸೌಲಭ್ಯಗಳು, ಪ್ಲಾಟ್ಫಾರ್ಮ್ ಮೇಲ್ಛಾವಣಿಗಳು, ಆಕರ್ಷಕ ಒಳಾಂಗಣ ವಿನ್ಯಾಸ ಹಾಗೂ ಪ್ರಯಾಣಿಕ ಸ್ನೇಹಿ ವ್ಯವಸ್ಥೆಗಳ ಮೂಲಕ ಪ್ರತಿಯೊಂದು ಪ್ರಯಾಣವನ್ನು ಇನ್ನಷ್ಟು ಆರಾಮದಾಯಕವಾಗಿಸಿದೆ. ಸುಗಮ ಪ್ರಯಾಣಿಕ ಸೌಲಭ್ಯಗಳನ್ನು ಕಲ್ಪಿಸುವ ಉದ್ದೇಶದಿಂದ ಲಿಫ್ಟ್ಗಳು, 12 ಮೀಟರ್ ಅಗಲದ ಪಾದಚಾರಿ ಮೇಲ್ಸೇತುವೆ, ದಿವ್ಯಾಂಗರು ಹಾಗೂ ಹಿರಿಯ ನಾಗರಿಕರಿಗೆ ತಡೆರಹಿತ ಸಂಚಾರ ವ್ಯವಸ್ಥೆ ಮತ್ತು ದಿವ್ಯಾಂಗರಿಗಾಗಿ ವಿಶೇಷ ವಾಹನ ನಿಲುಗಡೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆಧುನಿಕ ಪ್ರಯಾಣಿಕ ಮಾಹಿತಿ ವ್ಯವಸ್ಥೆ, ಕೋಚ್ ಸೂಚನಾ ಫಲಕಗಳು, ಪ್ರಯಾಣಿಕ ಮಾಹಿತಿ ಪ್ರಸಾರ ವ್ಯವಸ್ಥೆ, ಉಚಿತ ವೈಫೈ, ಇಂಧನ ಉಳಿತಾಯದ LED ದೀಪಗಳ ವ್ಯವಸ್ಥೆ, 4 ಚಕ್ರದ ವಾಹನಗಳಿಗಾಗಿ ನಿರ್ದಿಷ್ಟಪಡಿಸಿದ ಸುಸಜ್ಜಿತ ವಾಹನ ನಿಲುಗಡೆ ವ್ಯವಸ್ಥೆ, ಸುಧಾರಿತ ಸಂಚಾರ ಪ್ರದೇಶಗಳು, ಸುಂದರ ಭೂದೃಶ್ಯ ವಿನ್ಯಾಸ ಹಾಗೂ ಆಕರ್ಷಕ ಮುಂಭಾಗದ ವಿನ್ಯಾಸವು ಈ ರೈಲು ನಿಲ್ದಾಣವನ್ನು ಆಧುನಿಕ ಹಾಗೂ ಸುಗಮ ಪ್ರಯಾಣ ಕೇಂದ್ರವನ್ನಾಗಿ ರೂಪಿಸಿವೆ. ಪುನರಾಭಿವೃದ್ಧಿಗೊಂಡ ಅಳ್ನಾವರ್ ರೈಲು ನಿಲ್ದಾಣವು ದಾಂಡೇಲಿ, ಕಾಳಿ ನದಿ ಹಾಗೂ ಪಶ್ಚಿಮ ಘಟ್ಟದ ರಮಣೀಯ ಪರಿಸರದಲ್ಲಿ ನಡೆಯುವ ರಿವರ್ ರಾಫ್ಟಿಂಗ್ ಸೇರಿದಂತೆ ಇತರ ಪ್ರವಾಸಿ ತಾಣಗಳಿಗೆ ಇನ್ನಷ್ಟು ಸುಲಭ ಸಂಪರ್ಕವನ್ನು ಒದಗಿಸುತ್ತದೆ. ಉತ್ತಮ ಸಂಪರ್ಕ ವ್ಯವಸ್ಥೆ ಹಾಗೂ ಆಧುನಿಕ ಪ್ರಯಾಣಿಕ ಸೌಲಭ್ಯಗಳ ಮೂಲಕ ಈ ನಿಲ್ದಾಣವು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವುದರ ಜೊತೆಗೆ ಪ್ರಕೃತಿ ಪ್ರೇಮಿಗಳು ಮತ್ತು ಪ್ರವಾಸಿಗರಿಗೆ ಸುಗಮ ಹಾಗೂ ಸ್ಮರಣೀಯ ಪ್ರಯಾಣ ಅನುಭವವನ್ನು ನೀಡಲಿದೆ. ವಿಕಸಿತ ಭಾರತದ ಕನಸಿನತ್ತ ಭಾರತ ಮುನ್ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಪುನರಾಭಿವೃದ್ಧಿಗೊಂಡ ಅಳ್ನಾವರ್ ರೈಲು ನಿಲ್ದಾಣವು ಪ್ರಗತಿಯ ಹೆಮ್ಮೆಯ ಪ್ರತೀಕವಾಗಿ ಹೊರಹೊಮ್ಮಿದ್ದು ಪಶ್ಚಿಮ ಘಟ್ಟದ ನೈಸರ್ಗಿಕ ವೈಭವ ಹಾಗೂ ಅಳ್ನಾವರದ ಕರಕುಶಲ ಕಲೆಯ ಪರಂಪರೆ ಹಾಗೂ ಆಧುನಿಕ ರೈಲು ಮೂಲಸೌಕರ್ಯದೊಂದಿಗೆ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ವಿಶ್ವ ದರ್ಜೆಯ ಪ್ರಯಾಣ ಅನುಭವವನ್ನು ನೀಡಲು ಸಜ್ಜಾಗಿದೆ. ಈ ಸುಂದರ ವೇದಿಕೆಯ ಕಾರ್ಯಕ್ರಮ ಜರುಗುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಕೇಂದ್ರ ಮಂತ್ರಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಮತ್ತು ವಿಧಾನ ಪರಿಷತ್ ಸಭಾಪತಿಗಳು ಆಗಿರುವಂತಹ ಹಿರಿಯ ಮುತ್ಸದ್ದಿಗಳು ಆಗಿರುವಂತಹ ಬಸವರಾಜ್ ಹೊರಟ್ಟಿ ಸರ್ ಅವರು ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಗಳನ್ನು ಎಲ್ಲ ಸಭಿಕರಿಂದ ಬರಬೇಕು. ಜೋರಾದ ಚಪ್ಪಾಳೆಗಳ ಮೂಲಕ ಅತಿಥಿ ಅಭ್ಯಾಗತರನ್ನು ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸರ್ ಅವರಿಗೆ ಯಡಿಯೂರಪ್ಪ ಸರ್ ಅವರಿಂದ ಶಾಲು ಮತ್ತು ಪುಷ್ಪ ನೀಡುವುದರ ಮೂಲಕ ಸ್ವಾಗತವನ್ನು ನೀಡಬೇಕಾಗಿ ವಿನಂತಿ. ಅತ್ಯಂತ ಕ್ರಿಯಾಶೀಲ ಮುತ್ಸದ್ದಿ ರಾಜಕೀಯ ನೇತಾರರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸ್ವಾಗತವನ್ನು ಕೋರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಗಳನ್ನು ನೀಡಬೇಕು. ಜೋರಾದ ಚಪ್ಪಾಳೆಗಳ ಮೂಲಕ ಅತಿಥಿ ಅಭ್ಯಾಗತರ ಸ್ವಾಗತಕ್ಕೆ ನೀವು ಬಗ್ಗೆ ಚಾಲನೆ ನೀಡಲಿಕ್ಕೆ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಜೋರಾಗಿ ಬರಮಾಡಿಕೊಳ್ಳೋಣ. ಜೋರಾದ ಚಪ್ಪಾಳೆಗಳನ್ನು ನೀಡಬೇಕು. ಘನತ ವ್ಯಕ್ತ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ ಇವರಿಂದ
ಮತ್ತು ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಸ್ವಾಮೀಜಿಯವರಿಂದ ಮತ್ತು ಕೇಂದ್ರ ಮಂತ್ರಿಗಳು ಮತ್ತು ವಿಧಾನ ಪರಿಷತ್ನ ಸಭಾಪತಿಗಳು ಆದಿಯಾಗಿ ಎಲ್ಲ ಅತಿಥಿ ಅಭ್ಯಾಗತರಿಂದ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆಯನ್ನು ನಾವು ನೀಡ್ತಾ ಇದ್ದೇವೆ. ನ ನಾಮವೇದೋ ನ ರೂಪವೇದ ಹೃದಯ ಕೇವಲ ಮಾನವ ಏವೇನ ಭಾವೇನ ಜೀವನಂ ಶುಭ ಮಾರ್ಗ ಚಾಲನೆಯನ್ನು ನೀಡುವಂತಹ ಅತಿಥಿ ಅಭ್ಯಾಗತರಿಗೆ ಮತ್ತೊಮ್ಮೆ ನಾವು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ, ಬರಮಾಡಿಕೊಳ್ಳೋಣ. ಇವತ್ತಿನ ಕರ್ನಾಟಕದಲ್ಲಿ 4 ಕಡೆ ಅಮೃತ್ ಭಾರತ ಹಳೆಯ ಸ್ಟೇಷನ್ಗಳನ್ನು ಅಮೃತ ಭಾರತ ಹೆಸರಿನಲ್ಲಿ ಪುನರ್ನಿರ್ಮಾಣಗೊಳಿಸುವಂಥ ನವೀಕರಣಗೊಳಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ರಾಜ್ಯದ 4 ಕಡೆ ನಡೀತಾ ಇದೆ. ಒಂದು ಬಂಟ್ವಾಳದಲ್ಲಿ ಜಿಲ್ಲಾಧಿಕಾರಿಗಳೇ ಹಾಗೂ ಎಲ್ಲ ಸಹೋದರ ಸಹೋದರಿಯರೇ ಇದನ್ನು 17 ಕೋಟಿ 20 ಲಕ್ಷ ರೂಪಾಯಿಯಲ್ಲಿ ಅತ್ಯಾಧುನಿಕವಾಗಿ ಇದನ್ನು ಅಭಿವೃದ್ಧಿಗೊಳಿಸಲಾಗಿದೆ. ಇಲ್ಲಿ ಬಂದು ನೀವು ನೋಡಿದ್ರೆ ಹೊರಗಿನಿಂದ ಎಂಟ್ರಿ ಒಂದು ಸಣ್ಣ ಏರ್ಪೋರ್ಟ್ ಕತೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನಮ್ಮ ಇಲ್ಲಿ ಕಾಂಟ್ರಾಕ್ಟರ್ ಪ್ರಸಾದ್ ಅವರು ಮಾಡಿದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇನೆ, ಅಭಿನಂದನೆ ಹೇಳ್ತೇನೆ. ಮತ್ತು ಇದು ವಿಶಾಲವಾದಂಥ ಒಂದು ಸರ್ಕ್ಯುಲೇಟ್ ಏರಿಯಾ. ದಿವ್ಯಾಂಗದಲ್ಲಿ ಇನ್ನೂ ಅನೇಕರಿಗೆ ಗೊತ್ತಾಗೋದಿಲ್ಲ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ದವ್ರಿಗೆ ಅವರಿಗೂ ಬರಲಿಕ್ಕೆ ವ್ಯವಸ್ಥೆ ಇದೆ, ಲಿಫ್ಟ್ಗಳಿದ್ದಾವೆ, ಒಂದು FOB ಇದೆ. ಈ ರೀತಿ ಒಂದು ಒಳ್ಳೆಯ ರೀತಿಯಲ್ಲಿ ಇಡೀ ದೇಶಾದ್ಯಂತ ಈ ರೀತಿ 41,000 ಕೋಟಿ ರೂಪಾಯಿದಲ್ಲಿ 41,000 ಕೋಟಿ ರೂಪಾಯಿದಲ್ಲಿ ಇವತ್ತು ಇಡೀ ದೇಶಾದ್ಯಂತ ಇವತ್ತು ಆಧುನೀಕರಣ ಹಾಗೂ 1,559 ರೈಲ್ವೆ ಕೆಳ ಸೇತುವೆ ಅಥವಾ ಮೇಲ್ಸೇತುವೆ. MP 2004 में बना, तब लोग सिर्फ एक रोड रेल अंडरपास करने के लिए इतने बार आते थे। तो कई बार रेलवे वाले बोलते थे प्रदेश सरकार को बता दो, प्रदेश सरकार के पास गए तो वो बोलते थे हमारा पास पैसा नहीं है। तो ये झंझट में कहीं भी काम ही नहीं होता था। आज सब रेलवे स्टेशन और ऑलमोस्ट ऑल, एक आध छोड़ के ऑलमोस्ट ऑल ರೈಲ್ವೆ ಅಂಡರ್ಪಾಸ್ ಆಯ್ತು ಹೇಳ್ತೇನೆ. ಯಾಕಂದರೆ ನಿಮ್ಮ ಮನವಿ ನನಗೆ ಈಗ ನೀವು ಕೊಟ್ಟಿರಿ ಅನೇಕ ಸರ್ತಿ ಅದರ ಬಗ್ಗೆ. ಸೊ ಅದನ್ನು ನಾವು ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈಗ ಇಡೀ ದೇಶಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೊಸ ರೈಲ್ವೆ ಲೈನ್ಗಳನ್ನು ಹೊಂದಿರುವಂಥದ್ದು. ಕಿಲೋಮೀಟರ್ ವ್ಯವಸ್ಥೆಯಲ್ಲಿ ಭಾರತ ಇವತ್ತು ನಂಬರ್ 1 ಇದೆ ಅನ್ನೋದು ಅತ್ಯಂತ ಅಭಿಮಾನದ ಸಂಗತಿ. ಮತ್ತು ಅದರಲ್ಲಿ ಈ ಎಲೆಕ್ಟ್ರಿಫಿಕೇಷನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿಬಿಟ್ಟದೆ. ಹಾಗಾಗಿ ರೈಲ್ ಎಲೆಕ್ಟ್ರಿಫಿಕೇಷನ್ನಿಂದ ಅನೇಕರಿಗೆ ಇದರ ಮಹತ್ವ ಗೊತ್ತಾಗೋದಿಲ್ಲ. ನಾವು ರೈಲ್ವೆ ಎಲೆಕ್ಟ್ರಿಫಿಕೇಷನ್ ಮಾಡೋದ್ರಿಂದ ಈ ರೈಲ್ವೆ ಎಲೆಕ್ಟ್ರಿಫಿಕೇಷನ್ನಿಂದ ಆಗ್ತಾ ಇರುವಂಥ ಲಾಭ ಏನು ಅಂತಂದರೆ, ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆದ. ಈ ಯುದ್ಧದ ಪರಿಣಾಮವಾಗಿ ಸಾಕಷ್ಟು ಬೇರೆ ಬೇರೆ ದೇಶದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಪೆಟ್ರೋಲು, ಡೀಸೆಲು ಮತ್ತು ಒಟ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಬೆಲೆ ಜಾಸ್ತಿ ಆಗಿದೆ. ಆ ಲೆಕ್ಕಕ್ಕೆ ಭಾರತದಲ್ಲಿ ಅತ್ಯಂತ ಧೈರ್ಯದಿಂದ ಮತ್ತು ಅಷ್ಟೇ ನಾವು ಅಭಿಮಾನದಿಂದ ಪ್ರಧಾನಮಂತ್ರಿಗಳ ಬಗ್ಗೆ ನಾನು ಹೇಳ್ತೇನೆ. ನಮ್ಮ ದೇಶದಲ್ಲಿ ಭಾಳ ಮಿನಿಮಮ್ ನಾವು ಜಾಸ್ತಿ ಮಾಡಿದ್ದೇವೆ. ಅದು ಸಹಿತ ತಿಂಗಳುಗಟ್ಟಲೆ ಕಾಯ್ದು ಆ ನಂತರ ಜಾಸ್ತಿ ಮಾಡಿದ್ದೆವು. ಅನೇಕ ಕಡೆ ಎನರ್ಜಿ ಎಮರ್ಜೆನ್ಸಿ ಘೋಷಣೆ ಮಾಡಿದರು. ಈ ರೈಲ್ವೆ ಎಲೆಕ್ಟ್ರಿಫಿಕೇಷನ್ನಿಂದ
ಏನು ಡೀಸೆಲ್ ರೈಲು ಓಡ್ತಾ ಇದ್ದು, ಡೀಸೆಲ್ ಟ್ರೈನ್ ಓಡ್ತಾ ಇದ್ದು, ಆ ಎಲ್ಲ ಡೀಸೆಲ್ ಟ್ರೈನ್ಗಳು ಇವತ್ತು ಆಲ್ಮೋಸ್ಟ್ ಬಂದಾಗಿ ಒಂದು ನಮ್ಮ ದೇಶದ ಬೇರೆ ಬೇರೆ ನಾನ್ ಫಾಸಿಲ್ ಸೋರ್ಸಸ್ಸಿಂದ ನಾವು ಎನರ್ಜಿಯನ್ನು ತೆಗಿತೀವಿ, ಉತ್ಪಾದನೆ ಮಾಡ್ತೀವಿ. ಉದಾಹರಣೆಗೆ ಸೂರ್ಯನ ಬೆಳಕಿನಿಂದ ನಮ್ಮ ದೇಶದೊಳಗೆ ಮತ್ತು ಜಗತ್ತಿನೊಳಗೆ ಸೂರ್ಯ ಮೊದಲೂ ಇದ್ದ. ಸೂರ್ಯನ ಕಿರಣಗಳು ಅಷ್ಟೇ ಪ್ರಖರವಾಗಿದ್ದು. ಸೂರ್ಯನ ಕಿರಣಗಳು ಪ್ರಖರವಾಗಿದ್ದಿಲ್ಲ ಅಂತಿಲ್ಲ, ಸೂರ್ಯ ಇರಲಿಲ್ಲ ಅಂತಿಲ್ಲ. ಆದರೆ ಸೂರ್ಯನ ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು. ಆ ನೇತೃತ್ವವನ್ನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೊಟ್ಟರು. 2.6 ಗಿಗಾವಾಟ್ ಇತ್ತು ನಮ್ಮದು 2014 ಹೊರಟ್ಟಿ ಸಾಹೇಬ್ರ 2.6 ಗಿಗಾವಾಟ್ ಇತ್ತು. 2.6 ಗಿಗಾವಾಟ್ದಿಂದ 162 ಗಿಗಾವಾಟ್ ಇವತ್ತು ನಮ್ಮದು ರಿನ್ಯೂಯಬಲ್ ಎನರ್ಜಿ ಕೇವಲ ಸೋಲಾರ್ದಿಂದ, ಸರಿಸುಮಾರು 60 ಗಿಗಾವಾಟು ವಿಂಡ್ದಿಂದ ಮತ್ತು ಪಂಪ್ ಸ್ಟೋರೇಜ್ದಿಂದ, ಬ್ಯಾಟ್ರಿ ಸ್ಟೋರೇಜ್ದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ತನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ತಾಯಿದೆ. ನಮ್ಮ ದೇಶದಲ್ಲಿ ಕಲ್ಲಿದ್ದಲೂ ಭಾಳ. ಹಾಗಾಗಿ ಉತ್ಪಾದನೆ ಆಗುವಂಥ ಈ ವಿದ್ಯುತ್ತನ್ನು ನಾವು ಟ್ರೈನ್ಗಳಿಗೆ, ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು, ಅದು ಒತ್ತಡ ಕಮ್ಮಿ ಆಗ್ತದೆ. ಹಾಗಾಗಿ ಮತ್ತು ನಾನು ಇತ್ತೀಚೆಗೆ ನನ್ನ ಸೋಷಿಯಲ್ ಮೀಡಿಯಾ ನೋಡಿದವರಿಗೂ ಗೊತ್ತದ, GM साहब मैं मध्य प्रदेश के मुख्यमंत्री के साथ दिन भर मेरा 3-4 जगह प्रोग्राम हुआ. 2 जगह नीमुच, और साहब भी मध्य प्रदेश से है, नीमुच में और दूसरे एक प्रदेश में जो स्टोरेज सहित सोलार उत्पादन हो रहा है. ₹2.70 में हम रेलवे को हम सप्लाई कर रहे हैं, ₹2.70 पर यूनिट. तो इसके कारण बहुत बड़ी मात्रा में ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸೇವಿಂಗ್ಸ್ ಆಗ್ತಾ ಇದೆ. ಈ ಎಲ್ಲದಕ್ಕೂ ಭಾಳ ಪ್ರಮುಖವಾದಂಥ ಕಾರಣ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿ. 2001-2ರಲ್ಲಿ ನೀವು ವಿಚಾರ ಮಾಡಿರಿ, 2001-2ರಲ್ಲಿ ಗುಜರಾತದ ಮುಖ್ಯಮಂತ್ರಿ ಆದಾಗ ₹20 ಖರೀದಿ ಮಾಡಿದ್ರು ಅವರು ಪರ್ ಯೂನಿಟ್. ಜನ ಎಲ್ಲ ಅವ್ರನ್ನ ಟೀಕೆ ಮಾಡಿದ್ರು, ನಕ್ಕಿದ್ರು. ಆದರೆ ಪ್ರಧಾನಮಂತ್ರಿಗಳು ಅವತ್ತಿನ ಮುಖ್ಯಮಂತ್ರಿಗಳು ಹೇಳಿದರು, ಮುಂದೆ ಇದೇ ವಿದ್ಯುತ್ತು ನಮಗೆ ಆಧಾರ ಆಗಲಿದೆ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಅದು ಸತ್ಯಗೊಂಡಿದೆ ಅನ್ನುವಂಥ ಸಂಗತಿಯನ್ನು ನಾನು ಭಾಳ ಅಭಿಮಾನದಿಂದ ಹೇಳ್ತೇನೆ. ಹಾಗಾಗಿ ಇವತ್ತು 40,000 ಕಿಲೋಮೀಟರ್ಗಿಂತ ಹೆಚ್ಚಾಗಿದೆ ರೈಲ್ವೆಯ ವಂದೇ ಭಾರತ್ ಟ್ರೈನ್ಗಳು. ಇವತ್ತೆಲ್ಲ ಕಡೆ ವಂದೇ ಭಾರತ್ ಟ್ರೈನ್ ಡಿಮಾಂಡ್ ಅದು. ವಂದೇ ಭಾರತ್ ಟ್ರೈನ್ಗಳು ಇವತ್ತು ಭಾಳ ಫೇಮಸ್ಸು ಆಗಿದ್ದಾವೆ. ಹಾಗಾಗಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಹೊಸ ರೈಲ್ವೆ ಲೈನು ಮತ್ತು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಯಾವುದೋ ಇವತ್ತು ನೇರವಾಗಿ ಜಮ್ಮು ಮತ್ತು ಕಾಶ್ಮೀರನ ಜೋಡಿಸುವಂಥ ಕೆಲಸವೂ ಕೂಡ ರೈಲ್ವೆದಿಂದ ಆಗಿದೆ. ಅಂದರೆ ರೈಲ್ ಲೈನ್ ಮುಖಾಂತರ ಇಲ್ಲ ಹೋಗೋದು ಭಾಳ ಕಷ್ಟ ಇತ್ತು. ಹಾಗಾಗಿ ರೈಲ್ವೆಯ ಓವರಾಲ್ ಬಜೆಟು ಸಹಿತ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬಜೆಟ್ನಲ್ಲಿ ಏರಿಕೆ ಆಗಿದೆ. ಕರ್ನಾಟಕದ್ದೇ ಒಂದು ಉದಾಹರಣೆ, ನೈಋತ್ಯ ರೈಲ್ವೆ ಉದಾಹರಣೆ ಹೇಳ್ಬೇಕಂದ್ರೆ ಇಡೀ 10 ವರ್ಷ ಸೇರಿ ಹಿಂದಿನ ಸರ್ಕಾರದಲ್ಲಿ 8,000 ಕೋಟಿ ಬರ್ತಿದ್ರೆ ನಾವು 1 ವರ್ಷಕ್ಕೆ 8,000 ಕೋಟಿ ಕೊಟ್ಟಿವಿ. ಒಂದು ವರ್ಷಕ್ಕೆ 8,000 ಕೋಟಿ ರೂಪಾಯಿ. ಬೇಕಾದ್ರೆ ನೀವು ನೆಟ್ಟದಾಗ ಇದನ್ನೆಲ್ಲ ತೆಗೆದು ನೋಡ್ಬೋದು. ಈ ರೀತಿಯಾದಂಥ ಒಂದು ಪರಿವರ್ತನೆ ಇವತ್ತು ರೈಲ್ವೆದಲ್ಲಿ ಬರ್ತಾ ಇದೆ. ಹಾಗಾಗಿ ಇವತ್ತು ಅಣ್ಣಿಗೇರಿ ಅಲ್ಲಿಯೂ ಕೂಡ ನಾವು ಸುಧಾರಣೆಗೆ ಕೈ ತೆಗೆದುಕೊಳ್ತಾ ಇದ್ದೇವೆ. ಮತ್ತು ಒಟ್ಟು ಹುಬ್ಬಳ್ಳಿ ವಿಭಾಗದ ವ್ಯಾಪ್ತಿಯಲ್ಲಿ 20 ಅಮೃತ ನಿಲ್ದಾಣಗಳನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ನಿನ್ನೆ ಹೈಡ್ರೋಜನ್ ಟ್ರೈನ್, ಈ ಹೈಡ್ರೋಜನ್ ಟ್ರೈನ್ ಏನಿದೆ, ಈ ಹೈಡ್ರೋಜನ್ ಲೊಕೊಮೋಟಿವ್ ಇದು ಜಗತ್ತಿನ 4 ದೇಶಗಳಲ್ಲಿ ಮಾತ್ರ ಇದೆ. ಈ ಹೈಡ್ರೋಜನ್ ಉತ್ಪಾದನೆ, ಗ್ರೀನ್ ಹೈಡ್ರೋಜನ್ ಉತ್ಪಾದನೆಯಲ್ಲಿ ಹೊರಟ್ಟಿ ಸಾಹೇಬ್ರ, ಗ್ರೀನ್ ಹೈಡ್ರೋಜನ್ ಉತ್ಪಾದನೆಯಲ್ಲಿ ಭಾರತ ಇವತ್ತು ಮುಂಚೂಣಿಯಲ್ಲಿದೆ. ವಿ ಆರ್ ಅಟ್ ದಿ ಫೋರ್ ಫ್ರಂಟ್ ಆ್ಯಸ್ ಫಾರ್ ಆಸ್ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಇಸ್ ಕನ್ಸರ್ನ್. ಇಂಡಿಯಾ ಇಸ್ ಬಿಕಮಿಂಗ್ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಹಬ್. ಜಗತ್ತಿನೊಳಗೆ ಭಾಳಷ್ಟು ಇವತ್ತು ಆಫ್ಟೇಕ್ ಅಗ್ರಿಮೆಂಟು ಭಾರತದ ಜೊತೆಗೆ ಆಗ್ತಾ ಇದ್ದಾವೆ. ಇದೆಲ್ಲವೂ ಸಹಿತ ನಮ್ಮ ಒಂದು ಬಹುದೊಡ್ಡ 10-12 ವರ್ಷಗಳಲ್ಲಿ
ಏನು ಪರಿಣಾಮಕಾರಿಯಾದಂಥ ಒಂದು ಪರಿವರ್ತನೆ ಈ ದೇಶದಲ್ಲಿ ಆಗ್ಯದ. ಅದರದ ಒಂದು ಪರಿಣಾಮದಿಂದ ನಿನ್ನೆ ಹೈಡ್ರೋಜನ್ ಟ್ರೈನ್ಗೂ ಚಾಲನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಗ್ರೀನ್ ಹೈಡ್ರೋಜನ್ಗೆ ನಾನು ಮಂತ್ರಿ ಆದಾಗ ಅದು 270 जोरदार तालियों के साथ सम्मान्य राज्यपाल जी को स्वागत कर दीजिए। अमृत भारत स्टेशन योजना के अंतर्गत पुनर्विकसित रेलवे स्टेशनों के लोकार्पण समारोह में उपस्थित वर्चुअल माध्यम से हमारे बीच उपस्थित हो रहे परम आदरणीय प्रधानमंत्री आदरणीय नरेंद्र मोदी जी, भारत सरकार के माननीय रेल मंत्री श्री अश्विनी वैष्णव जी, मंच पर उपस्थित विधान परिषद कर्नाटक के माननीय सभापति श्रीमान बसवराज होराटी जी, भारत सरकार के माननीय मंत्री आदरणीय श्री प्रहलाद जी जोशी साहब, एमएलसी आदरणीय प्रदीप शेट्टर जी, दक्षिण पश्चिम रेलवे के महाप्रबंधक आदरणीय श्री पी अनंत जी, रेलवे के वरिष्ठ अधिकारी कर्मचारीगण और यहाँ उपस्थित अतिथिगण एवं मीडिया के महानुभाव, अन्य सभी उपस्थित महानुभावों, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು हार्दिकವಾಗಿ स्वागतिಸುತ್ತೇನೆ. देश के निरंतर विकास में सुचारू व समन्वित रेल परिवहन प्रणाली का महत्वपूर्ण योगदान है. भारतीय रेल देश में यातायात का मुख्य साधन होने के साथ साथ देश के आर्थिक एवं सर्वांगीण विकास की रीढ़ है. माननीय श्री प्रधानमंत्री जी के दूरदर्शी नेतृत्व में भारतीय रेल व्यापक परिवर्तन के दौर से गुजर रही है. यात्रियों को बेहतर और आधुनिक सुविधाएं प्रदान करने के लिए रेलवे स्टेशनों के पुनर्विकास और आधुनिकीकरण का कार्य तेज गति से किया जा रहा है. अमृत भारत स्टेशन योजना अंतर्गत किया जा रहा कार्य आज आप और हम सब देश भर में उद्घाटित हो रहे तथा ट्रेनों, रेल पटरियों तथा सिग्नल प्रणाली का आधुनिकीकरण वैश्विक मानकों के अनुरूप किया जा रहा है. इसी दिशा में कार्य करते हुए आज माननीय प्रधानमंत्री जी 5,470 करोड़ रुपए से अधिक की रेल और सड़क अवसंरचना परियोजनाओं का उद्घाटन कर रहे हैं और आधारशिला रख रहे हैं, जिसका उद्देश्य देश में संपर्क को मजबूत करना, यात्री सुविधा में सुधार करना और आर्थिक विकास को गति देना है. आज माननीय प्रधानमंत्री जी ने जिंद और सोनीपत के बीच चलने वाली देश की पहली हाइड्रोजन चलित ट्रेन को हरी झंडी दिखाकर उसका शुभारंभ किया है. भारत में ही डिजाइन, इंजीनियरिंग और एकीकृत की गई यह ट्रेन स्वदेशी तकनीक का उपयोग करके विकसित की गई है, जो उन्नत रेलवे इंजीनियरिंग में देश की बढ़ती क्षमताओं को दर्शाती है. इसके साथ ही भारत उन चुनिंदा देशों के समूह में शामिल हो गया है जिनके पास हाइड्रोजन चलित ट्रेन परिचालन में है. माननीय प्रधानमंत्री श्री नरेंद्र मोदी जी द्वारा अमृत रेलवे स्टेशन योजना के अंतर्गत वर्ष 23-24 में देश में 1,000 से अधिक स्टेशनों के पुनर्विकास और आधुनिकीकरण की आधारशिला रखी थी. आज माननीय प्रधानमंत्री जी अमृत भारत स्टेशन योजना के अंतर्गत 75 पुनर्निर्मित रेलवे स्टेशनों का उद्घाटन कर रहे हैं. 20 राज्यों में फैले 75 अमृत रेलवे स्टेशनों का उद्घाटन अमृत भारत स्टेशन योजना के अंतर्गत एक और महत्वपूर्ण उपलब्धि है, जो विश्व में सबसे बड़े स्टेशन पुनर्निर्माण कार्यक्रमों में एक है. लगभग 1,570 करोड़ रुपए की लागत से विकसित इन स्टेशनों को आधुनिक और यात्री अनुकूल सुविधाओं में बदला गया है. विरासत भी विकास भी की भावना से पुनर्निर्मित
इन स्टेशनों में स्थानीय संस्कृति, विरासत और वास्तुकला को दर्शाने वाले तत्व शामिल किए गए हैं। 75 नवनिर्मित रेलवे स्टेशनों में कर्नाटक के 4 स्टेशन अल्नावर, बादामी, बंटवाल तथा कोप्पल भी सम्मिलित है। रुपये 17 करोड़ 20 लाख रुपए की लागत से विकसित इस अल्नावर स्टेशन पर यात्रियों की सुविधाओं में उल्लेखनीय वृद्धि की गई है। स्टेशन भवन का विस्तार, नए प्लेटफार्म, शेल्टर, 2 लिफ्ट सहित 12 मीटर चौड़ा फुट ओवर ब्रिज, सुव्यवस्थित परिसंचालन और आधुनिक प्रतीक्षालय, निःशुल्क वाईफाई, पार्किंग तथा दिव्यांगजन अनुकूल सुविधाओं का विकास इस पुनर्विकास की प्रमुख विशेषता है। भारतीय रेल हम अभूतपूर्व गति और व्यापकता के साथ विकास के नए आयाम स्थापित कर रही है। वित्तीय वर्ष 26-27 के लिए देश भर में रिकॉर्ड 2,93,030 करोड़ रुपए आवंटित किए गए हैं, जिसमें कर्नाटक के लिए 7,748 करोड़ रुपए का आवंटन किया गया है। मुझे बताया गया है कि वर्तमान में कर्नाटक में लगभग 52,000 करोड़ रुपए की लागत वाली अनेक रेल परियोजनाएं प्रगति पर है। इनमें 1,981 करोड़ रुपए की लागत से 61 रेलवे स्टेशनों का विश्व स्तरीय सुविधाओं से युक्त पुनर्विकास भी किया जा रहा है। भारतीय रेल द्वारा यात्रियों को सर्व सुविधा युक्त रेल सुविधाएं उपलब्ध कराने की दिशा में रेल प्रणालियों, प्रक्रियाओं और बुनियादी ढांचे के आधुनिकीकरण के साथ प्रदूषण मुक्त रेल और माल यातायात की उत्कृष्ट व्यवस्था हेतु अनेक कार्य किए जा रहे हैं। कर्नाटक राज्य भारत की विकास यात्रा में निरंतर अग्रणी भूमिका निभा रहा है। ये रेल परियोजनाएं आत्मनिर्भर भारत के निर्माण तथा भविष्य की आवश्यकताओं के अनुरूप सक्षम बनाने की दिशा में एक महत्वपूर्ण कदम है। मैं इस अवसर पर कर्नाटक के सभी नागरिकों को हार्दिक बधाई देता हूं तथा उनके समृद्धि और कल्याण के प्रति अपनी अटूट प्रतिबद्धता को पुनः व्यक्त करता हूं। आइए हम सब मिलकर एक सशक्त, समृद्ध और आत्मनिर्भर भारत के निर्माण के लिए निरंतर कार्य करते रहें। आप सभी का आभार व्यक्त करते हुए मैं मेरी वाणी को विराम देता हूं और इस सौगात के लिए आप सबको एक बार फिर से बधाई देता हूं, शुभकामनाएं देता हूं। धन्यवाद। जय हिंद, जय भारत। ಮುಂದೂಟದ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸುವುದರ ಮೂಲಕ ಮತ್ತು ಕಾರ್ಯಕ್ರಮ ಉದ್ದೇಶಿಸಿ ಸುದೀರ್ಘ आधार